ಎಷ್ಟೋ ಜನ ಕೇಳ್ತಾರೆ, ಯಾಕೆ ನಿಜವಾದ ಪ್ರೀತಿಗೆ ಮೋಸ ಮಾಡಕ್ಕೆ ಅವ್ರಿಗೆ ಮನಸ್ಸು ಒಪ್ಪುತ್ತೆ, ಯಾಕೆ ಅವ್ರಿಗೆ ಮೋಸ ಮಾಡಬೇಕು ಅನ್ಸುತ್ತೆ, ಏನು ಅನ್ಸೋದೇ ಇಲ್ವಾ ಅವ್ರಿಗೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನಿಜವಾದ ಪ್ರೀತಿ ಏನು ಮಾಡಿರ್ತಾರೆ ಅವ್ರಿಗೆ ಒಂದೇ ಒಂದು ಗೊತ್ತಿರುತ್ತೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಇದ್ರ ಮೇಲೆ ಬದುಕಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಬದುಕ್ತಿರ್ತಾರೆ, ಆ ಭಾವನೆಗಳ ಮೇಲೆ ಬದುಕ್ತಾ ಇರ್ತಾರೆ. ಈಗ ಆ ವ್ಯಕ್ತಿಗಳು ಹೇಗೆ ಬದುಕ್ತಾ ಇರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಇಟ್ಸ್ ಕಾಮನ್. ಮೂರ್ಮೂರು ಜನಗಳ ಹತ್ರ ಅವರು ಮೆಸೇಜ್ ಮಾಡಿಕೊಂಡು, ಕಾಲ್ ಮಾಡಿಕೊಂಡು, ಮಾತಾಡಿಕೊಂಡು, ಇವ್ರು ಬಿಟ್ರೆ ಇವರು, ಇವ್ರು ಬಿಟ್ರೆ ಇವರು, ಇವ್ರು ಬಿಟ್ರೆ ಇವರು, ಈ ಥಾಟಲ್ಲಿ ಬದುಕ್ತಿರ್ತಾರೆ. ಇದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಯಾಕೆ ಅವ್ರಿಗೇನು ಅನ್ಸೋದೇ ಇಲ್ವಾ ಮೋಸ ಮಾಡಿದ್ಮೇಲೆ, ಒಳ್ಳೆ ಮನಸ್ಸಿಗೆ ಮೋಸ ಮಾಡ್ತೀನಿ ಅಂತ ಅನ್ಸೋದೇ ಇಲ್ವಾ ಅಂತ ಕೆಲವರು ಪ್ರಶ್ನೆ ಇದ್ದಾಗ, ಎಕ್ಸಾಂಪಲ್, ಈಗ ಕೆಲವರು ನಕ್ಸಲೈಟ್ ಅಂತ ಹೇಳ್ತೀವಿ ನಾವು, ಅಂದ್ರೆ AK-47 ಗನ್ ತಗೊಂಡು ಟುಗು ಅಂತ ಆರಿಸಿರ್ತಾರೆ, ಮನುಷ್ಯರನ್ನೇ ಕೊಲ್ತಿರ್ತಾರೆ. ಹೇಗೆ ಒಬ್ಬ ಮನುಷ್ಯನ ಕೊಲ್ಲಕ್ಕೆ ಸಾಧ್ಯ, ಮನುಷ್ಯತ್ವ ಇಲ್ಲ ಅಂತ ಕೇಳಿದಾಗ ಅವ್ರ ಥಾಟ್ ಪ್ರೊಸೆಸ್, ಅವ್ರ ಯೋಚನೆ, ಅವ್ರ ಭಾವನೆಗಳು ಎಲ್ಲ ಹೇಗಿರುತ್ತೆ ಅಂದ್ರೆ ಕಟುಕ ಆಗಿರುತ್ತೆ, ತುಂಬಾ ಕ್ರೂರ ಆಗಿರುತ್ತೆ, ಹುಲಿಗಿಂತ ಕೆಟ್ಟ ಕ್ರೂರವಾದಂಥ ಮನಸ್ಥಿತಿ ಸೃಷ್ಟಿಯಾಗಿರುತ್ತೆ. ಅವಾಗ ಅವರು ಡಗಡಗಡಗ ಅಂತ ಸಾಯಿಸ್ತಾರೆ. ಅದನ್ನ ನೋಡಿದಂಥ ವ್ಯಕ್ತಿ, ಕೆಲವರು ಮನುಷ್ಯ ಜಸ್ಟ್ ಒಂದು ಪ್ರಾಣಿ ಸಾಯಿಸಲ್ಲ, ಅವ್ರ ಮನಸ್ಸಲ್ಲಿ ಅಯ್ಯೋ ಅನ್ನೋ ಒಂದು ಕರಳು ಹಿಂಡಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಇವರ ಒಂದು ಥಾಟ್ ಪ್ರೊಸೆಸ್ ಥಾಟ್ ಒಂದು ಏನು ಬಿಲ್ಡ್ ಆಗಿರುವಂಥದ್ದು, ಇವ್ರ ಭಾವನೆಗಳು ಹಾಗಿರುತ್ತೆ, ಅವ್ರ ಭಾವನೆಗಳು ಹಾಗಿರುತ್ತೆ. ಸೊ ಆ ವ್ಯಕ್ತಿಗಳು ಹಾಗೆ ವಿಚಾರ ಮಾಡ್ತಾರೆ, ಸೊ ಹಾಗೆ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇಲ್ಲೂ ನಿಮ್ಮ ಪ್ರೀತಿ ವಿಚಾರದಲ್ಲೂ ಅಷ್ಟೇ, ಆ ವ್ಯಕ್ತಿಗಳು ಯಾಕೆ ಹಾಗೆ ಅಂತ ಹೇಳಿದ್ರೆ, ಅವರಿಗೆ ಮೋಸ ಮಾಡೋದು ಇಂಟೆನ್ಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಎಷ್ಟು ದಿನ ಬರ್ತಾರೆ ಅಲ್ಲಿ ತನಕ ಅವ್ರ ಜೊತೆ ಮೂವ್ ಆಗೋಣ, ಮೆಸೇಜ್ ಮಾಡೋಣ, ಮಾತಾಡೋಣ, ಅವರಿಗೆ ಡಿಫ್ರೆನ್ಸ್ ಏನು ಫರ್ಕ್ ಬೀಳೋದಿಲ್ಲ. ಲೈಕ್ ಮೋಸ ಆಯ್ತು, ಅವರು ಟೇಕ್ ಇಟ್ ಈಸಿ ಅಂತಾರೆ, ಬಿಕಾಸ್ ಅವರಿಗೆ ಇಟ್ಸ್ ಎ ಕಾಮನ್ ಫ್ಯಾಕ್ಟ್. ಹೆಂಗೆ ಒಬ್ಬ ನಕ್ಸಲೆ ಡಗಡಗಡ ಅಂತ ಗುಂಡಾಕಿ ಸಾಯಿಸ್ತಾನೋ ಹಾಗೆ ಅವರಿಗೆ ಮೋಸ ಆಯ್ತಾ ಬಿಟ್ಟು ಹೋದ್ರೆ ಓಕೆ ಈಸಿ. ಯಾಕಂದ್ರೆ ಅವ್ರು ಪ್ರೀತಿ ವಿಶ್ವಾಸದ ಮೇಲೆ ಬದುಕ್ತಾ ಇಲ್ಲ, ಅವ್ರು ಬದುಕ್ತಾ ಇರೋದು ಓನ್ಲಿ ಯಾವ್ದ್ರ ಮೇಲೆ ಹೇಳಿ ನೋಡೋಣ, ಬದುಕ್ತಾ ಇರೋದು ಇಂಟೆನ್ಷನ್ ಏನು, ಎಷ್ಟು ಜನ ಬರ್ತಾರೆ ಅಲ್ಲಿ ತನಕ ಅವ್ರನ್ನ ಯೂಸ್ ಮಾಡ್ಕೊಳ್ಳೋಣ. ಈ ಇಂಟೆನ್ಷನ್ ಇದ್ದಂಥವ್ರಿಗೆ ಯಾವುದೇ ರೀತಿ ಒಳ್ಳೆ ಪ್ರೀತಿ ಅಥವಾ ಅವ್ರು ನಮ್ಮನ್ನು ನಂಬಿದ್ದಾರೆ, ಅವ್ರ ನಂಬಿಕೆ ಹಾಳು ಮಾಡಬಾರ್ದು ಈ ಯೋಚನೆನೇ ಬರಲ್ಲ. ಯಾರು ನಿಜವಾಗ್ಲೂ ಈಗ ನಿಮ್ಮ ಸೈಡಿಂದ ಯಾರು ಮೋಸ ಹೋಗಿದ್ದೀರಲ್ಲ ಅವ್ರ ಮನಸ್ಸಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಅವರೇ ಸರ್ವಸ್ವ ಅಂದ್ಕೊಂಡು ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಬರ್ದಿರಂಗೆ ಇರಬೇಕು ಅನ್ನೋದು ನಿಮ್ಮ ಯೋಚನೆ, ನಿಮ್ಮ ಭಾವನೆ. ಹೀಗೆ ನೀವಿರ್ಬೇಕಾದ್ರೆ ಹಾಗೆ ಅವ್ರಿರ್ಬೇಕಾದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಂಡ್ ಅವ್ರಿಗೆ ಆ ಯೋಚನೆ ಇರೋದ್ರಿಂದ ಅವ್ರು ಕಾಮನ್ ಆಗಿ ಮೋಸ ಮಾಡ್ತಾರೆ. ಸ್ನೇಹಿತರೆ, ಜಸ್ಟ್ ಒಂದು ಇನ್ಫಾರ್ಮೇಶನ್, ಯಾಕೆ ಹಾಗೆ ಅವರ ಯೋಚನೆ ಇರುತ್ತೆ, ಯಾಕೆ ಅವರಿಗೆ ನಿಜವಾದ ಪ್ರೀತಿಗೆ ಮೋಸ ಮಾಡಿದ್ರು ಏನು ಅನ್ಸಲ್ವಾ ಅಂತ ಏನು ಪ್ರಶ್ನೆ ಇದೆಯಲ್ವಾ, ಇದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ನಾನು. ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ನಿಮಗೇನು ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಆ್ಯಂಡ್ ವಿಡಿಯೋ ನಿಮ್ಮ ಮೋಸ ಹೋದಂಥ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.